ವೆಲ್ಕಮ್ ಬ್ಯಾಕ್ ಮೈ ಫಸ್ಟ್ ಬ್ಲಾಗ್. ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ, ಆದರೆ ರೆಡಿಯಾಗಿ ಸ್ವಲ್ಪ ಲೇಟ್ ಆಯಿತು. ಎಷ್ಟು ವೀಡಿಯೋ ಆಗ್ತದೆ ಅಷ್ಟು ವೀಡಿಯೋ ಮಾಡ್ತೇನೆ ಇವತ್ತು. ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಈಗ ಸ್ವಲ್ಪ ಬಿಸಿಲು ಬಂತು, ಆದರೆ ಸ್ವಲ್ಪ ಮಳೆ ಬರ್ತಾ ಇತ್ತು. ಮಳೆ ಬಂದರೆ ಆಗೋದಿಲ್ಲ ಬಿಸಿಲು. ಈಗ ದೇವಸ್ಥಾನಕ್ಕೆ ಹೋಗ್ತಿದ್ದೇವೆ. ಫೈನಲಿ ಈ ದೇವಸ್ಥಾನಕ್ಕೆ ರೀಚ್ ಆಗಿ ಸ್ವಲ್ಪ ಇರೋದು. ದೇವಸ್ಥಾನಕ್ಕೆ ಹಣ್ಣು ಕಾಯಿ ಕೊಡಲಿಕ್ಕೆ ನಮಗೆ ಬಾಳೆಹಣ್ಣು ಬೇಕಿತ್ತು, ಅದಕ್ಕೆ ಅಂಗಡಿಗೆ ಹೋಗಿದ್ವಿ ಬಾಳೆಹಣ್ಣು ತೆಗಲಿಕ್ಕೆ. ದೇವಸ್ಥಾನಕ್ಕೆ ಹೋಗಿ ಬಂದಾಯಿತು, ಪೂಜೆ ಎಲ್ಲ ಮಾಡಿ ಬಂದಾಯಿತು. ಈಗ ನಾವು ನದಿ ಬಂತು, ನೇತ್ರಾವತಿ ನದಿ. ದೂರದಲ್ಲಿ ಕಾಣ್ತಾ ಇದೆಯಲ್ಲ, ಅದು ಆನೆಮಂಗಳೂರು ಸೇತುವೆ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಿ ಅಂತ ಕೇಳ್ಕೊಳ್ತೀನಿ. ವೆಂಕಟರಮಣ ದೇವರ ಹತ್ರ ಇಷ್ಟ ಬರ್ತೇನೆ. ಅದು ನೇತ್ರಾವತಿ ನದಿ ಇದ್ದದ್ದು, ನಾನು ಈಗ ತೋರಿಸ್ತೇನೆ ಅಲ್ಲ, ಅದು ನೇತ್ರಾವತಿ ನದಿ. ನೋಡಿ, ಇದು ವೆಂಕಟರಮಣ ದೇವಸ್ಥಾನ. ನಾವು ರಿಟರ್ನ್ ಹೋಗ್ತಿದ್ದೀವಿ ಮನೆಗೆ. ಈಗ ಹೊರಡಬೇಕು, ಅಂದರೆ ದೇವಸ್ಥಾನ ಹೊರಗಿನಿಂದ ಹೊರಗೆ ಹೋಗಬೇಕು. ಈಗ ಅಲ್ಲೊಂದು ಕಟ್ಟೆ ತೋರಿಸಿದೆ, ಅದು ಅಶ್ವತ್ಥ ಮರದ್ದು. ಅದನ್ನು ದೊಡ್ಡದಿತ್ತು, ಅದನ್ನು ತೆಗೆದು ಹೊಸದು ನೆಡ್ತಾ ಇದ್ದಾರೆ. ಅಶ್ವತ್ಥ ಮರಕ್ಕೆ ಸುತ್ತು ಬರ್ತಾ ಇದ್ವಿ, ಈಗ ಅದು ಹೊಸತು ನಡೀತಾ ಇರ್ತಾರಲ್ಲ, ಹಾಗೆ ನಾವು ಸುತ್ತು ಬರಲಿಕ್ಕೆ ಆಗೋದಿಲ್ಲ. ಅಂದರೆ ಅದೆಲ್ಲ ಕಟ್ಟಿ ಆದಮೇಲೆ ಮತ್ತೆ ಹೋಗಬೇಕು, ಹೊಸತು ನೆಟ್ಟು. ಹಾಗೆ ಇಲ್ಲಿ ಒಂದು ತೋಟ ಇದೆ, ವ್ಯೂ ತುಂಬ ಚೆನ್ನಾಗಿದೆ. ಮನೆಯಲ್ಲೇ ಇದೆ, ತೋಟದ ನಡುವಲ್ಲಿ ತುಂಬ ಚೆನ್ನಾಗಿದೆ. ಅಲ್ಲಿಂದ ನಾವು ಪೋಸ್ಟ್ ಆಫೀಸಿಗೆ ಹೋಗಿದ್ವಿ. ಇದು ಗ್ರೌಂಡು, ದೊಡ್ಡ ಗ್ರೌಂಡು. ಕೃಷ್ಣ ಜನ್ಮಾಷ್ಟಮಿ ಎಲ್ಲ ಆಗೋದಿಲ್ಲ ಈ ವರ್ಷ ತುಂಬ ಗ್ರ್ಯಾಂಡ್ ಆಗಿದೆ. ಈ ವರ್ಷ ತುಂಬ ಗ್ರ್ಯಾಂಡ್ ಉಂಟಂತೆ ಹೇಳ್ತಿದ್ರು. ಹಾಗೆ ಇಲ್ಲಿ ತೋಟ ತುಂಬ ಚೆನ್ನಾಗಿದೆ, ತೋಟ ಅಂದರೆ ದೇವಸ್ಥಾನಕ್ಕೆ ಹೋದರೆ ಸ್ವಲ್ಪ ನೆಮ್ಮದಿಯಲ್ಲಿ ಇರ್ತದೆ. ಅಂದರೆ ಏನಾದರೂ ಟೆನ್ಷನ್, ಏನಾದರೂ ದೇವಸ್ಥಾನಕ್ಕೆ ಹೋಗ್ತದೆ ಎಲ್ಲ ಹೋಗ್ತದೆ, ಟೆನ್ಷನ್ ಎಲ್ಲ ಹೋಗ್ತದೆ. ಆ್ಯಕ್ಚುಲಿ ಒಬ್ಬರು ಮನೆಗೆ ಹೋಗ್ಬೇಕು ಅಂತ ಹೇಳಿದ್ರು ಸೊ ನಾವೀಗ ಹೋಗ್ತಾ ಇದ್ದೀವಿ ಮನೆಗೆ. ಒಂದು ಸಂಬಂಧಿಕರ ಮನೆಗೆ ಹೋಗ್ತಾ ಇದ್ದೀವಿ. ಕೆಸರು ಫುಲ್ಲು. ಮುಪ್ಪ ರೋಡ್ ಹತ್ತು ತೋಚು ಫುಲ್ಲು ಕೆಸರು. ಇಟ್ಟನ್ನು ಸರ್ಪುನಿ ನೇಚರ್ ಚೆನ್ನಾಗಿದೆ ಇಲ್ಲಿದ್ದು. ಇನ್ನೂ ಸಹ ತಿನ್ನಲಿಲ್ಲ, ಮನೆಗೆ ಹೋಗಿ ತಿನ್ನಬೇಕು. ಬ್ರೇಕ್ಫಾಸ್ಟ್ ಆಗಲಿಲ್ಲ ಇನ್ನೂ ಸಹ ಕೂಡ. ಬ್ರೇಕ್ಫಾಸ್ಟ್ ಮನೆಗೆ ಹೋಗಿ ಮಾಡಬೇಕು. ಈಗ ಸ್ವಲ್ಪ ಮಳೆಯಿಂದ ಆಗದಿಂದ ಮಳೆ ಬರ್ತಿತ್ತು. ಹೊರಮನೆಗೆ ರೀಚ್ ಆಗ್ತಿತ್ತು.
ಜಾರು ಬಂಡಿ ಥರ ಇದೆ. ಸ್ವಲ್ಪ ಪೋಯ್ದಾಪುಂಡ ತುಂಬ ಗಿಡ ನೆಟ್ಟಿದ್ದಾರೆ. ನಾವೀಗ ಗದ್ದೆಯಿಂದ ಹೋಗುವ ಮನೆಗೆ. ಹೋಗತ್ತ ನೋಡಿ ತೋಟ ತುಂಬ ಚೆನ್ನಾಗಿದೆ ತೋಟ. ನಾನು ಈಚೆ ಬರ್ತಾನೆ ಇರಲಿಲ್ಲ, ಇವತ್ತು ಒಂದು ಫ್ರೀ ಮಾಡಿಕೊಂಡು ಬಂದದ್ದು. ದನ ವ್ಯೂ ತುಂಬ ಚೆನ್ನಾಗಿದೆ. ಇಂಚು ಪೋಪುಂಡಿ ತೋಟದ ನಡುವಿಂದ ಬರ್ತಾ ಇದ್ದೇವೆ. ನೋಡಿ ವ್ಯೂ ತುಂಬ ಚೆನ್ನಾಗಿದೆ. ವ್ಯೂ ತೋಟ ಕೂಡ ತುಂಬ ಚೆನ್ನಾಗಿತ್ತು. ಸ್ವಲ್ಪ ಸ್ವಲ್ಪ ಮಳೆ ಬರ್ತಾ ಇತ್ತು ಆಗ ಸ್ವಲ್ಪ ಮಳೆ ಬರ್ತಿತ್ತು, ಈಗಿಲ್ಲ. ಈಗ ಬೇರೆ ಊಟನ್ನು ಬರ್ತಾ ಇದ್ದೇವೆ, ಆಗ ಬೇರೆ ಊಟ. ಇದು ನೀರು ಹೋಗ್ತಾ ಇದೆ. ಗದ್ದೆಯಿಂದ ಹೋಗುದಂತ ನೀರು ಇಲ್ಲಿಂದ. ಗದ್ದೆಯಿಂದಲ್ಲ, ಮಳೆ ಬಂತಲ್ಲ ಈಗ, ಅಲ್ಲಿಂದ ಹೋಗುದಂತ ನೀರು. ಚಿಕ್ಕ ಚಿಕ್ಕ ಅಂತ ತುಂಬ ಖುಷಿ ಆಯಿತು ಬಂದು. ಯಾಕೆಂದರೆ ತೋಟದಲ್ಲಿ ನಾನು ಆ್ಯಕ್ಚುಲಿ ಬಂದಿರಲಿಲ್ಲ, ತುಂಬ ಸಮಯ ಆಯಿತು ತೋಟಕ್ಕೆ ಬಂದು. ಇವತ್ತು ಬಂದು ಅಲ್ಲಿ ಫ್ರೀ ಮಾಡಿಕೊಂಡು. ಇದೆಲ್ಲ ಚೆಂದ ಆಯಿತಾ, ಅಂದರೆ ವ್ಯೂ ಎಲ್ಲ ನೋಡಲಿಕ್ಕೆ. ಸೊ ಅಮ್ಮ ಮಾತನಾಡ್ತಿದ್ದಾರೆ ಅಲ್ಲಿ, ಅದಕ್ಕೆ ಈಚೆ ಬಂದೆ, ಅಂದರೆ ನಿಮಗೆ ತೋಟ ಎಲ್ಲ ತೋರಿಸುವ ಅಂತ. ಗದ್ದೆ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ವ್ಯೂ ಎಲ್ಲ, ಮರ. ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ಇನ್ನೂ ಕೂಡ ಬ್ರೇಕ್ಫಾಸ್ಟ್ ಮಾಡಲಿಲ್ಲ, ಮನೆಗೆ ಹೋಗಿ ಮಾಡಬೇಕಂದ್ರೆ ಇಲ್ಲೆಲ್ಲ ತೋಟ ಗದ್ದೆ ಎಲ್ಲ ತೋರಿಸಿ ಮತ್ತೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ತಿಂಡಿ ಎಲ್ಲ ಮಾಡಿಟ್ಟಿದ್ದಾರೆ ಅಮ್ಮ. ಈಗ ಮನೆಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಬೇಕು. ಅಲ್ಲಿ ಕನ್ನ ಚಹಾ ಕೊಟ್ಟಿದ್ದು, ನಾವು ಮನೆಗೆ ಹೋಗಿದ್ದೀವಲ್ಲ ಈಗ, ಅಲ್ಲಿ ಕನ್ನ ಚಹಾ ಕುಡಿದ್ವಿ. ಚೆನ್ನಾಗಿತ್ತು ನಿಜ. ನಾನು ಕುಡಿಯೋಲ್ಲ ಕನ್ನ ಚಹಾ, ಯಾಕೆಂದರೆ ಹಾಲು ಹಾಕಿದರೆ ಮಾತ್ರ ಕುಡಿಯೋದು. ಇವತ್ತು ಅದು ಕನ್ನ ಚಹಾ ತುಂಬ ಚೆನ್ನಾಗಿತ್ತು, ಯಾಕೆಂದರೆ ಅದರಲ್ಲಿ ಅದು ಟೇಸ್ಟ್ ಇತ್ತು ತುಂಬ. ನಾನು ಅಂದ್ಕೊಂಡಿದ್ದೆ ಅಷ್ಟು ಏನೋ ಟೇಸ್ಟ್ ಇರಲ್ಲ ಅಂತ. ಇದು ತುಂಬ ಚೆನ್ನಾಗಿತ್ತು.
ಇಷ್ಟ ಆಯಿತು ನನಗೆ. ಇವು ನೋಡಿ, ನಾವು ಅಲ್ಲಿಂದ ಬಂದದ್ದು, ಅಲ್ಲಿಂದ. ಅಮ್ಮ ಪರಿಚಯ ಇದ್ದರ ಮಾತನಾಡ್ತಿದ್ದಾರೆ, ಹಾಗೆ ನಾನು ವೇಟ್ ಮಾಡ್ತಾ ಇದ್ದೇನೆ ಅಮ್ಮನಿಗೆ. ಹಾಗೆ ನಾನು ಕೆಳಗೆ ಬಂದೆ ಸರ್. ತುಂಬ ಚೆನ್ನಾಗಿದೆ. ನಾನು ಗದ್ದೆಗೆ ಇಷ್ಟು ಇಳಿಲಿಲ್ಲ, ಅಂದರೆ ದೂರದಿಂದ ನೋಡ್ತಾ ಇದ್ದೆ, ಕೆಳಗೆ ಬಂದು ಅಂದರೆ ನೋಡಲಿಲ್ಲ. ತುಂಬ ಖುಷಿ ಆಗ್ತಿದೆ. ನಡೆದುಕೊಂಡು ಹೋಗ್ತಾ ಇದ್ದೇವೆ ತೋಟದಿಂದ, ನಡೆದುಕೊಂಡು ಹೋಗ್ತಾ ಇದ್ದೇವೆ. ದನ ಇದೆ, ಒಂದು ತುಂಬ ಇದೆ ದನ ದೂರದಿಂದ. ಆಚೆಯಿಂದ ಕೂಡ ಬರ್ಬೋದು. ನಾವು ಈ ಗದ್ದೆಯಿಂದ ಬಂದದ್ದು, ಅಂದರೆ ತುಂಬ ಚೆನ್ನಾಗಿ ಆಗ್ತದೆ ಬರಲಿಕ್ಕೆ. ನಡೆದುಕೊಂಡು ಹೋಗ್ತಾ ಇದ್ದೇವೆ ಮನೆಗೆ. ಮತ್ತೆ ಶೂಟ್ ಮಾಡ್ತೇನೆ ವಿಡಿಯೋ. ಫೈನಲಿ ಮನೆಗೆ ರೀಚ್ ಆಗ್ತದೆ. ಮನೆಗೆ ರೀಚ್ ಆದ್ವಿ. ನಮ್ಮ ಮನೆಯದ್ದು ಬೇಕು, ಅದು ಕಾತು ಕೂರ್ತಾ ಇತ್ತು ನಾವು ಬರ್ತೇವೆ ಅಂತ. ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲಿಗೆ. ಟಾಟಾ ಬಾಯ್, ನೆಕ್ಸ್ಟ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.